Hi, welcome to Asian Academy Shumagga. ನಾನು ನಿಮ್ಮ ಪ್ರಕಾಶ್ ಮಂಡಗಟ್ಟ. Today we are going to discuss the making of Indian Constitution. ಭಾರತೀಯ ಸಂವಿಧಾನದ ರಚನೆ ಮತ್ತು ರಚನಾ ಸಭೆಯ ಮೈಲಿಗಲ್ಲುಗಳು ಅಥವಾ ಹೆಗ್ಗುರುತುಗಳನ್ನು ಕುರಿತಾಗಿ ಇವತ್ತು ಅವಲೋಕನ ಮಾಡೋಣ. ಭಾರತ ಸಂವಿಧಾನ ರಚನಾ ಸಭೆಯ ಮೈಲಿಗಲ್ಲುಗಳನ್ನು ತಿಳ್ಕೊಳ್ಳೋ ಪೂರ್ವದಲ್ಲಿ ಸಂವಿಧಾನ ಸಭೆ ಅಂದ್ರೆ ಏನು? ವಾಟ್ ಈಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ? ಸಂವಿಧಾನ ಸಭೆ ಅನ್ನೋದು ಒಂದು ನಿರ್ದಿಷ್ಟ ಪ್ರದೇಶದ ಅಂದರೆ ಒಂದು ಪ್ರದೇಶ ದೇಶ, ಒಂದು ದೇಶದ ರಾಜಕೀಯ ಮತ್ತು ಸಾಮಾಜಿಕ ಚೌಕಟ್ಟನ್ನು ನಿಯಂತ್ರಿಸುವ ಮಾನದಂಡಗಳನ್ನು ಸ್ಥಾಪಿಸುವಂಥ ಅಧಿಕಾರ ಹೊಂದಿರುವಂಥ ಸಂಸ್ಥೆ. ಸಂವಿಧಾನ ರೂಪಿಸುವಂತಹ ಮತ್ತು ತಿದ್ದುಪಡಿಗಳನ್ನು ಮಾಡಲು ನಿರ್ದಿಷ್ಟವಾಗಿ ಕಲ್ಪಿಸಲಾಗಿದ್ದ ಒಂದು ಸಂಸ್ಥೆಯನ್ನು ನಾವು ಸಂವಿಧಾನ ಸಭೆ ಅಂತೇಳಿ ಕರೀತೇವೆ. ಆ ತೆರನಾಗಿ ಭಾರತದ ಸಂವಿಧಾನ ರಚನಾ ಸಭೆಯನ್ನ 1946ರ ಬ್ರಿಟಿಷರು ಕಳಿಸಿಕೊಟ್ಟಂತಹ ಕ್ಯಾಬಿನೆಟ್ ಮಿಷನ್ ಪ್ಲಾನ್, ಕ್ಯಾಬಿನೆಟ್ ಆಯೋಗದ ಅಡಿಯಲ್ಲಿ ಭಾಗಶಃ ಚುನಾಯಿತ ಮತ್ತು ಭಾಗಶಃ ನಾಮನಿರ್ದೇಶಿತ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಗುತ್ತೆ. ಇದು ಮೊಟ್ಟ ಮೊದಲ ಬಾರಿಗೆ ತನ್ನ ಮೊದಲ ಸಭೆಯನ್ನು ಡಿಸೆಂಬರ್ 9, 1946ನಲ್ಲಿ ಆರ್ಗನೈಸ್ ಮಾಡುತ್ತೆ. ಫ್ರೆಂಚ್ ಪದ್ಧತಿಯನ್ನು ಅನುಸರಿಸಿ ಸಚ್ಚಿದಾನಂದ ಸಿನ್ಹಾ, ಹಿರಿಯ ಸದಸ್ಯರಾಗಿದ್ದಂಥ ಸಚ್ಚಿದಾನಂದ ಸಿನ್ಹಾರನ್ನ ಹಂಗಾಮಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಮೊಟ್ಟ ಮೊದಲ ಸಭೆಯನ್ನು ಆರ್ಗನೈಸ್ ಮಾಡಲಾಗುತ್ತೆ. ಅನಂತರ ಹಲವಾರು ಅಧಿವೇಶನಗಳ ನಂತರದಲ್ಲಿ 1950 ಜನವರಿ 24ರಂದು ಮತ್ತೆ ಅಂತಿಮವಾಗಿ ಸೇರಿದಂತಹ ಈ ಸಂವಿಧಾನ ಸಭೆ ಜನವರಿ 26, 1950ರಿಂದ 1951-52ರವರೆಗೆ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಜರುಗಿ ಹೊಸ ಸರ್ಕಾರ, ಚುನಾಯಿತ ಸರ್ಕಾರ ರಚನೆ ಆಗುವವರೆಗೂ ಕೂಡ ತಾತ್ಕಾಲಿಕ ಸಂಸತ್ತಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇದು ಅಂದರೆ 1951-52ನಲ್ಲಿ ಏನು ಹೊಸ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂದ ಮೇಲೆ ಆ ಸಂವಿಧಾನಕ್ಕೆ ಅನುಗುಣವಾಗಿ ಚುನಾವಣೆ ಮೂಲಕ ಹೊಸ ಸಂಸತ್ತು ಆಯ್ಕೆಯಾಗುವವರೆಗೆ ಸಂವಿಧಾನ ರಚನಾ ಸಭೆಯೇ ತಾತ್ಕಾಲಿಕ ಸಂಸತ್ತಾಗಿ ಭಾರತದಲ್ಲಿ ಕಾರ್ಯನಿರ್ವಹಿಸುವುದನ್ನು ಉಲ್ಲೇಖ ಮಾಡ್ತೇವೆ. ಇನ್ನು ಸಂವಿಧಾನ ರಚನಾ ಸಭೆಯನ್ನ ಅವಲೋಕನ ಮಾಡ್ತಾ ಹೊರಟ್ರೆ ನಮಗೆ ಯಾವಾಗ ಶುರುವಾಯಿತು ಬೇಡಿಕೆ ಭಾರತದಲ್ಲಿ? ಹೀಗೆ ಭಾರತ ದೇಶವನ್ನ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಆಡಳಿತ ಚೌಕಟ್ಟನ್ನ ರೂಪಿಸೋದಕ್ಕಾಗಿನೇ ಸಂವಿಧಾನ ಸಭೆಯನ್ನು ರಚಿಸಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಯಾವಾಗ ಆರಂಭ ಆಯಿತು ಅನ್ನೋದನ್ನ ಹಿನ್ನೆಲೆ ಗಮನಿಸ ಹೋಗೋಣ. ನೋಡಿ, 1934ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯ ಒಂದು ಕಲ್ಪನೆಯನ್ನು ಕೊಟ್ಟಂತವರು MN ರಾಯ್. ಭಾರತದ ಕಮ್ಯುನಿಸ್ಟ್ ಚಳವಳಿಯ ಪ್ರಮುಖ ಪ್ರವರ್ತಕರಾಗಿದ್ದಂತಹ MN ರಾಯ್ ಅಂತಕ್ಕಂಥವ್ರು ಮೊಟ್ಟ ಮೊದಲವರೆಗೆ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯ ಕಲ್ಪನೆಯನ್ನು ಹಾಕಿಕೊಡ್ತಾರೆ. ಆನಂತರದಲ್ಲಿ 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಭಾರತ ರಾಷ್ಟ್ರೀಯ ಹೋರಾಟದ ಪ್ರಧಾನವಾಗಿರ್ತಕ್ಕಂಥ ಸಂಘಟನೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸುವಂತೆ ಬ್ರಿಟಿಷ್ ಸರ್ಕಾರವನ್ನು 1935ರಲ್ಲಿ ಒತ್ತಾಯಿಸುತ್ತೆ, ಕೋರುತ್ತೆ. ಇನ್ 1938 ಭಾರತದ ಮೊದಲ ಪ್ರಧಾನಿಯಾಗಿದ್ದಂತಹ ನೆಹರೂರವರು ಸ್ವತಂತ್ರ ಭಾರತದ ಸಂವಿಧಾನವನ್ನು ಹೊರಗಿನ ಹಸ್ತಕ್ಷೇಪವಿಲ್ಲದೆ, ಅಂದರೆ ಬೇರೆಯವರ ಹಸ್ತಕ್ಷೇಪವಿಲ್ಲದೆ ವಯಸ್ಕರ ಮತದಾನದ ಆಧಾರದ ಮೇಲೆ ಆಯ್ಕೆಯಾಗಿರ್ತಕ್ಕಂಥ ಸಂವಿಧಾನ ಸಭೆಯಿಂದಲೇ ರಚಿಸಬೇಕು ಅಂತೇಳಿ ಡಿಕ್ಲೇರ್ ಅನ್ನ ಮಾಡ್ತಾರೆ 1938. ಇನ್ನು 1940ರಲ್ಲಿ ಬ್ರಿಟಿಷರು ಈ ಬೇಡಿಕೆಗಳನ್ನು ಯಾವಾಗ ಒಪ್ಕೊಳ್ತಾರೆ ಅಂತ ತಾತ್ವಿಕವಾಗಿ ಅಂತಂದ್ರೆ 1940ರ ಆಗಸ್ಟ್ ಪ್ರಸ್ತಾಪ ಅಂತ ಕರೀತೇವೆ, ಅಥವಾ ಆಗಸ್ಟ್ ಕೊಡುಗೆ ಅಂತೇಳಿ ಕರೆಯಲಾಗುತ್ತೆ. 1940ರ ಆಗಸ್ಟ್ ಪ್ರಸ್ತಾಪದಲ್ಲಿ ಬ್ರಿಟಿಷರು ಮೊಟ್ಟ ಮೊದಲವರೆಗೆ ತಾತ್ವಿಕವಾಗಿ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚಿಸುವಂತ ಒಂದು ಬೇಡಿಕೆಯನ್ನ ಒಪ್ಪಿಕೊಳ್ಳೋದನ್ನ ನಾವಿಲ್ಲಿ ಕಾಣ್ತೇವೆ. ಇನ್ನು 1942 ಕ್ರಿಪ್ಸ್ ಮಿಷನ್, 1942ನಲ್ಲಿ ದ್ವಿತೀಯ ಜಾಗತಿಕ ಯುದ್ಧಕ್ಕೆ ಭಾರತದ ಬೆಂಬಲ ಪಡ್ಕೊಳ್ಳೋ ಸಲುವಾಗಿ ಬ್ರಿಟಿಷ್ ಸರ್ಕಾರ ಕ್ರಿಪ್ಸ್ ಮಿಷನ್ ಅನ್ನು ಕಳಿಸ್ಕೊಡುತ್ತೆ. ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರ ಅಧ್ಯಕ್ಷತೆಯಲ್ಲಿ ಬಂದಂತ ಈ ಒಂದು ಕಮಿಟಿ ಸ್ವತಂತ್ರ ಸಂವಿಧಾನ ರಚಿಸುವಂತ ಒಂದು ಕರಡು ಪ್ರಸ್ತಾವನೆಯನ್ನ ತೆಗೆದುಕೊಂಡು ಬರುತ್ತೆ. ಆದರೆ ಇದನ್ನು ಮುಸ್ಲಿಂ ಲೀಗ್ ರಿಜೆಕ್ಟ್ ಮಾಡುತ್ತೆ. ಇನ್ನು 1946ನಲ್ಲಿ ಕ್ಯಾಬಿನೆಟ್ ಮಿಷನ್ ಅನ್ನ ಕಳಿಸ್ಕೊಡ್ತಾರೆ ಬ್ರಿಟಿಷರು. ಕ್ಯಾಬಿನೆಟ್ ಆಯೋಗ ಅಂತ ಕರೀತೇವೆ. ಇಲ್ಲಿ 3 ಜನರನ್ನು ಒಳಗೊಂಡಂತ ಒಂದು ಆಯೋಗ ಬರುತ್ತೆ. ಸರ್ ಸ್ಟಾಫರ್ಡ್ ಕ್ರಿಪ್ಸ್, ಪೆಥಿಕ್ ಲಾರೆನ್ಸ್ ಮತ್ತೆ AV ಅಲೆಕ್ಸಾಂಡರ್, ಈ 3ರನ್ನ ಒಳಗೊಂಡಂತಹ ಒಂದು ಕ್ಯಾಬಿನೆಟ್ ಆಯೋಗ ಭಾರತದ ಸಂವಿಧಾನ ಸಭೆಯನ್ನ ಪರೋಕ್ಷ ಚುನಾವಣೆ ಮೂಲಕ ರಚಿಸೋದಕ್ಕೆ ಶಿಫಾರಸನ್ನು ಮಾಡುತ್ತೆ. ಯಾಕೆಂದ್ರೆ ಸಮಯದ ಉಳಿತಾಯ ಮಾಡೋದಕ್ಕೋಸ್ಕರ. ಡೈರೆಕ್ಟ್ ಎಲೆಕ್ಷನ್ ಆದರೆ ಇಟ್ಸ್ ಎ ಲಾಂಗ್ ಟೈಮ್. ಆ ಕಾರಣಕ್ಕಾಗಿನೇ ಕಡಿಮೆ ಅವಧಿಯಲ್ಲಿ ಸಂವಿಧಾನ ರಚನಾ ಸಭೆ
ಆಯ್ಕೆ ಮಾಡಬೇಕು ಅಂದರೆ ಪರೋಕ್ಷ ಚುನಾವಣೆನೇ ಪ್ರಮುಖ ಅಂತೇಳಿ ಪರೋಕ್ಷ ಚುನಾವಣೆಯನ್ನು ಪ್ರಸ್ತಾಪ ಮಾಡುತ್ತೆ. ಆ ಮೂಲಕವಾಗಿ 1946ರ ಕ್ಯಾಬಿನೆಟ್ ಮಿಷನ್ಗೆ ಅನುಗುಣವಾಗಿ ಅಥವಾ ಅದರ ಅಡಿಯಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯನ್ನು 1946ನಲ್ಲಿ ಆರ್ಗನೈಸ್ ಮಾಡಲಾಗುತ್ತೆ, ಎಲೆಕ್ಟ್ ಮಾಡಲಾಗುತ್ತೆ ಇಂಡೈರೆಕ್ಟ್ ಎಲೆಕ್ಷನ್ನ ಮೂಲಕವಾಗಿ. ಇನ್ನು ಸಂವಿಧಾನ ಸಭೆಯ ಸಂಯೋಜನೆನ ನಾವು ಅವಲೋಕನ ಮಾಡೋದಾದ್ರೆ ಕಂಪೋಸಿಷನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ನಮ್ಮ ಸಂವಿಧಾನ ಸಭೆಯನ್ನ ಭಾಗಶಃ ಚುನಾಯಿತ ಮತ್ತು ಭಾಗಶಃ ನಾಮನಿರ್ದೇಶಿತ ಸದಸ್ಯರನ್ನು ಒಳಗೊಂಡಿತ್ತು. ಈ ರೀತಿಯಲ್ಲಿ ಭಾಗಶಃ ಚುನಾಯಿತ ಎಲೆಕ್ಟೆಡ್ ಪ್ಲಸ್ ನಾಮಿನೇಟೆಡ್ ಇಬ್ಬರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಭೆಯನ್ನಾಗಿ ರಚಿಸುವಂತ ಪ್ರಯತ್ನ ನಾವಿಲ್ಲಿ ಕಾಣ್ತೇವೆ. ಜೊತೆಗೆ ಇಲ್ಲಿ ಚುನಾಯಿತ ಸದಸ್ಯರನ್ನ ಸೀಮಿತ ಫ್ರಾಂಚೈಸಿಯ ಮೇಲೆ ಚುನಾಯಿತರಾದ ಪ್ರಾಂತೀಯ ಶಾಸಕಾಂಗ ಸಭಾ ಸದಸ್ಯರು ಪರೋಕ್ಷವಾಗಿ ಆಯ್ಕೆ ಮಾಡಬೇಕಾಗಿತ್ತು. ಇಲ್ಲಿ ಸೀಮಿತ ಫ್ರಾಂಚೈಸಿ ಅಂತಂದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆ ಏನು ಜಾರಿಗೆ ಬರುತ್ತೆ, ಆ ಕಾಯ್ದೆ ಆಸ್ತಿ ಮತ್ತು ತೆರಿಗೆ ಇತ್ಯಾದಿ ಅರ್ಹತೆಗಳ ಆಧಾರದ ಮೇರೆಗೆ ಈ ಮತದಾನ ಅವಕಾಶ ಕಲ್ಪಿಸಿಕೊಡುತ್ತೆ. ಅದನ್ನು ನಾವು ಸೀಮಿತ ಫ್ರಾಂಚೈಸಿ ಅಂತ ಕರಿತೇವೆ. ಆ ಸೀಮಿತ ಫ್ರಾಂಚೈಸಿ 1935 ಆಕ್ಟ್ನ ಪ್ರಕಾರವಾಗಿ ಕೊಟ್ಟಂತಹ ಸೀಮಿತ ಫ್ರಾಂಚೈಸಿಯ ಮೇಲೆ ಚುನಾಯಿತರಾಗಿರ್ತಕ್ಕಂಥ ಪ್ರಾಂತೀಯ ಶಾಸಕಾಂಗ ಸಭೆಯ ಸದಸ್ಯರುಗಳು ಪರೋಕ್ಷವಾಗಿ ಅವರನ್ನ ಆಯ್ಕೆ ಮಾಡಬೇಕಾಗಿತ್ತು. ಇನ್ನು ಸಂವಿಧಾನ ಸಭೆಗೆ ಸದಸ್ಯರನ್ನ ಪ್ರಮುಖವಾಗಿ ಎರಡು ವಿಧದಲ್ಲಿ ಆಯ್ಕೆ ಮಾಡಬೇಕಿತ್ತು. ಒಂದು ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಂದ, ಮತ್ತೊಂದು ದೇಶೀಯ ಸಂಸ್ಥಾನಗಳಿಂದ ಅಥವಾ ರಾಜಪ್ರಭುತ್ವದ ರಾಜ್ಯಗಳಿಂದ. ಇಲ್ಲಿ ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಂದ ಸುಮಾರು 296 ಸ್ಥಾನಗಳನ್ನ, ದೇಶೀಯ ಸಂಸ್ಥಾನ ಅಥವಾ ರಾಜಪ್ರಭುತ್ವದ ಸಂಸ್ಥಾನಗಳಿಂದ ಅಂದ್ರೆ ನಮ್ಮ ದೇಶೀಯ ರಾಜ್ಯಗಳ ಆಳ್ವಿಕೆ ಮಾಡ್ತಕ್ಕಂಥ ಪ್ರಾಂತ್ಯಗಳು, ಉದಾಹರಣೆ ಮೈಸೂರು ಬ್ರಿಟಿಷ್ ಒಳಪಟ್ಟಿದ್ದು ಕೂಡ ಆಂತರಿಕವಾಗಿ ಸ್ವಾಯತ್ತ ಆಳ್ವಿಕೆ ಮಾಡೋದಕ್ಕೆ ಅವಕಾಶ ಇರ್ತದೆ. ಈ ರೀತಿ ದೇಶ ಸಂಸ್ಥಾನಗಳಿಂದ ಸುಮಾರು 93 ಸ್ಥಾನಗಳನ್ನು ಆಯ್ಕೆ ಮಾಡುವ ರೀತಿಯಲ್ಲಿ ಸಂವಿಧಾನ ರಚನಾ ಸಭೆಯನ್ನ ಆರ್ಗನೈಸ್ ಮಾಡಲಾಗುತ್ತೆ. ಇಲ್ಲಿ ಬ್ರಿಟಿಷ್ ಭಾರತ ಪ್ರಾಂತ್ಯಗಳಲ್ಲಿ ಮತ್ತು ಒಳಗಡೆ ಎರಡು ಬರ್ತವೆ. ಒಂದು 11 ಗವರ್ನರ್ಗಳಿಂದ ಆಳ್ವಿಕೆ ಮಾಡ್ತಕ್ಕಂಥ ಪ್ರಾಂತ್ಯಗಳು, ಇನ್ನು 4 ಕಮಿಷನರೇಟ್ ರೂಲ್ ಇರ್ತಕ್ಕಂತಹ 4 ಪ್ರಾಂತ್ಯಗಳಿಂದ ತಲಾ ಒಬ್ಬೊಬ್ಬರು ಅಂತೇಳಿ ಮುಂದೆ ಡೀಟೇಲ್ ನೋಡ್ತೇನೆ. ಸಂವಿಧಾನ ಸಭೆಗೆ ಈ ರೀತಿ ಪ್ರಮುಖವಾಗಿ ಎರಡು ವಿಧಗಳಲ್ಲಿ ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಂದ ಮತ್ತು ದೇಶ ಸಂಸ್ಥಾನಗಳ ರಾಜರುಗಳಿಂದ ನಾಮನಿರ್ದೇಶನಗೊಳ್ತಕ್ಕಂಥ ರೀತಿಯಲ್ಲಿ ಸುಮಾರು 2 ಹಂತದಲ್ಲಿ 389 ಸ್ಥಾನಗಳನ್ನು ಆಯ್ಕೆ ಮಾಡುವ ಕೆಲಸವನ್ನ ಜವಾಬ್ದಾರಿಯನ್ನ ರೀತಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನ ಆರ್ಗನೈಸ್ ಮಾಡಲಾಗುತ್ತೆ, ಕಂಪೋಸಿಷನ್ ಮಾಡಲಾಗುತ್ತೆ. ಇಲ್ಲಿ ಪ್ರತಿಯೊಂದು ಬ್ರಿಟಿಷ್ ಪ್ರಾಂತ್ಯಕ್ಕೆ ಹಂಚಿಕೆಯಾದ ಸ್ಥಾನಗಳನ್ನ 3 ಪ್ರಮುಖ ಸಮುದಾಯಗಳ ನಡುವೆ ಅಂದ್ರೆ ಮುಸ್ಲಿಮರು, ಸಿಖ್ಖರು ಮತ್ತೆ ಜನರಲ್ ಅಂತ ಈ 3 ರೀತಿಯಲ್ಲಿ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ವಿಂಗಡಣೆ ಮಾಡಲಾಗಿತ್ತು. ಮತ್ತು ಪ್ರತಿ ಸಮುದಾಯದ ಪ್ರಾಂತೀಯ ಶಾಸಕಾಂಗ ಸಭೆಯಲ್ಲಿ ಆ ಸಮುದಾಯದ ಸದಸ್ಯರು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತೇಳಿ ಕರಿತೀವಿ, ಏಕಮತ ವರ್ಗಾಯಿಸುವ ಪ್ರಮಾಣಾನುಗುಣ ಪದ್ಧತಿ ಅಂತೇಳಿ. ನಮ್ಮಲ್ಲಿ ರಾಷ್ಟ್ರಪತಿಯವರ ಆಯ್ಕೆಗೆ ಕೂಡ ಇದೇ ಪದ್ಧತಿನ ಅನುಸರಣೆ ಮಾಡಲಾಗುತ್ತೆ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತೇಳಿ ಕರಿತೀವಿ, ಏಕಮತವನ್ನ ವರ್ಗಾಯಿಸುವಂತ ಪ್ರಮಾಣಾನುಗುಣ ಪದ್ಧತಿಗೆ ಅನುಗುಣವಾಗಿ ಆಯ್ಕೆ ಮಾಡಬೇಕಾಗಿತ್ತು. ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನ ಆಯ್ಕೆ ಮಾಡೋದಕ್ಕೆ ಈ ಒಂದು ಪದ್ಧತಿನ ಅನುಸರಣೆ ಮಾಡಲಾಗುತ್ತೆ. ಇನ್ನು ದೇಶ ಸಂಸ್ಥಾನ ಅಥವಾ ರಾಜಪ್ರಭುತ್ವ ರಾಜ್ಯಗಳ ಪ್ರತಿನಿಧಿಗಳನ್ನ ಆಯಾ ಮುಖ್ಯಸ್ಥರು ನಾಮನಿರ್ದೇಶನ ಮಾಡಬೇಕಿತ್ತು. ಅಂದ್ರೆ ನಾಮಿನೇಟ್. ಈಗ ರಾಜ್ಯಸಭೆಗೆ ರಾಷ್ಟ್ರಪತಿಗಳು ಹೇಗೆ 12 ಜನರನ್ನು ನಾಮಕರಣ ಮಾಡ್ತಾರೋ ಕ್ರೀಡೆಯಲ್ಲಿ, ಸಾಮಾಜಿಕ ಸೇವೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥವ್ರನ್ನ, ಅದೇ ರೀತಿಯಲ್ಲೇ ದೇಶ ಸಂಸ್ಥಾನಗಳ ರಾಜರುಗಳು ತಮ್ಮ ಪ್ರತಿನಿಧಿಗಳನ್ನ ಸಂವಿಧಾನ ರಚನಾ ಸಭೆಗೆ ನಾಮಿನೇಟ್ ಮಾಡಬೇಕಾಗಿತ್ತು. ಇನ್ ಕೇಸು ಸಣ್ಣ ರಾಜ್ಯಗಳಿದ್ದಲ್ಲಿ ಅವುಗಳನ್ನ ಗುಂಪು ಮಾಡಿ 1 ಮಿಲಿಯನ್ ಜನಸಂಖ್ಯೆಗೆ 1 ಸ್ಥಾನವಂತೆ ಹಂಚಿಕೆ ಮಾಡಬೇಕಿತ್ತು. ನೋಡಿ ಎಷ್ಟು ನೀಟಾಗಿ ಕೊಡ್ತಾನೆ ಕಂಪೋಸಿಷನ್ ಹೇಗಿದೆ ಅಂತೇಳಿ. ಯಾವೆಲ್ಲ ಮಾನದಂಡಗಳು ಅನುಸರಿಸಿ ಭಾರತ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡಲಾಯಿತು ಅಂದ್ರೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ ಇಲ್ಲಿ. ಇನ್ ಕೇಸ್ ಸಣ್ಣ ರಾಜ್ಯಗಳಿದ್ರೆ ಆ ರಾಜ್ಯಗಳನ್ನ ಗುಂಪು ಮಾಡಿ 1 ಮಿಲಿಯನ್ ಜನಸಂಖ್ಯೆಗೆ 1 ಸ್ಥಾನದಂತೆ ಹಂಚಿಕೆ ಮಾಡಬೇಕಿತ್ತು. ಉದಾಹರಣೆಗೆ ಸಿಕ್ಕಿಂ ಮತ್ತೆ ಕೂಚ್ ಬಿಹಾರ್ಗಳನ್ನ ಸೇರಿಸ್ಕೊಂಡು ಒಂದು ಗ್ರೂಪ್ ಅನ್ನು ಮಾಡಿ ಅವೆರಡೂ ಸೇರಿಸಿ 1 ಸ್ಥಾನ ಅಂತೇಳಿ. ಪೂರ್ವ ರಜಪೂತಾನ್ ಸ್ಟೇಟ್ಸ್ ಗ್ರೂಪ್ ಅಂತೇಳಿ ಕರೀತೇವೆ. ರಜಪೂತ ರಾಜ್ಯಗಳ ಸಣ್ಣ ರಾಜಪೂತ ರಾಜ್ಯಗಳನ್ನ ಸೇರಿಸ್ಕೊಂಡು ಒಂದು ಗುಂಪು ಮಾಡಿ ಅವರಿಗೆ 1 ಸ್ಥಾನ ಅಂತೇಳಿ. ಹೀಗೆ ಗುಜರಾತ್ ಸ್ಟೇಟ್ಸ್ ಗ್ರೂಪ್ ಅಂತೇಳಿ, ಅಥವಾ ಪೂರ್ವ ರಾಜ್ಯಗಳ ಗುಂಪು 1, ಪೂರ್ವ ರಾಜ್ಯಗಳ ಗುಂಪು 2 ಅಂತೇಳಿ ಹೀಗೆ ಹಲವಾರು ಗುಂಪುಗಳನ್ನ ಮಾಡಿಕೊಂಡು ಅವುಗಳ ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾನಗಳನ್ನು ಹಂಚಿಕೆ ಮಾಡುವ ಕೆಲಸವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಈ ರೀತಿಯಲ್ಲಿ ಒಟ್ಟಾರೆಯಾಗಿ ಎಲ್ಲ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ ಸಿಗುವ ಹಾಗೆ ಒಂದು ಕಾನ್ಸ್ಟಿಟ್ಯೂಟಿವ್ ಅಸೆಂಬ್ಲಿಯನ್ನ ಕಂಪೋಸಿಷನ್ ಮಾಡಲಾಗುತ್ತೆ. 1946ನ ಸಂವಿಧಾನ ರಚನಾ ಸಭೆಯನ್ನು ಈ ರೀತಿ ಸಂಯೋಜನೆ ಮಾಡಿದ್ದನ್ನು ಕಾಣ್ತೀವಿ ನಾವಿಲ್ಲಿ. ಇನ್ನು ಭಾರತ ಸಂವಿಧಾನ ಸಭೆಯ ಸ್ಥಾನಗಳ ಹಂಚಿಕೆಯನ್ನು ಗಮನಿಸೋದಾದ್ರೆ ಯಾವ ರೀತಿಯಲ್ಲಿ ಸೀಟ್ಸ್ಗಳನ್ನು ಅಲಾಟ್ ಮಾಡಲಾಗಿತ್ತು ಅನ್ನೋ ಯೋಚನೆ ಮಾಡಿದ್ರೆ, ನಾನಾಗಲೇ ಉಲ್ಲೇಖ ಮಾಡಿದಾಗೆ ಬ್ರಿಟಿಷ್ ಮತ್ತು ದೇಶ ಸಂಸ್ಥಾನ, ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಗೆ
ಮತ್ತು ದೇಶೀಯ ಸಂಸ್ಥಾನಗಳಿಗೆ ಅಥವಾ ರಾಜಪ್ರಭುತ್ವ ರಾಜ್ಯಗಳಿಗೆ 2 ರೀತಿಯ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಇಲ್ಲಿ ಒಟ್ಟು ಬಲ ಎಷ್ಟು ಅಂದರೆ 389. ಒಟ್ಟಾರೆಯಾಗಿ ಎರಡನ್ನ ಸೇರಿಸ್ಕೊಂಡಂತೆ ಭಾರತದ ಸಂವಿಧಾನ ರಚನಾ ಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು ಅಂದರೆ 389. ಇದರಲ್ಲಿ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳಿಗೆ 296. ಅದರಲ್ಲಿ 11 ಗವರ್ನರ್ ಪ್ರಾಂತ್ಯಗಳು, ಉದಾಹರಣೆ ಬಾಂಬೆ ಗವರ್ನರ್ ಇರ್ಬೋದು, ಮದ್ರಾಸ್ ಗವರ್ನರ್ ಇರ್ಬೋದು. ಗವರ್ನರ್ಗಳಿಂದ ಆಳ್ವಿಕೆ ಮಾಡ್ತಕ್ಕಂಥ ಪ್ರಾಂತ್ಯಗಳಿದು ಬಾಂಬೆ ಅಥವಾ ಮದ್ರಾಸ್, ಬಂಗಾಳ ಅಂತ ಏನು ಕರಿತೇವೆ, ಅಥವಾ ಬಿಹಾರ, ಕೇಂದ್ರ ಪ್ರಾಂತ್ಯಗಳು ಯುನೈಟೆಡ್ ಪ್ರಾವಿನ್ಸಸ್ ಅಂತಲ್ಲಿ ಕರೀತೇವೆ, ಒರಿಸ್ಸಾ, ಪಂಜಾಬ್, NWFE, ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಅಂತ ಕರೀತೇವೆ ಇತ್ಯಾದಿ. ಈ ಪ್ರಮುಖ ಪ್ರಾಂತ್ಯಗಳಿಂದ ಒಟ್ಟು 292 ಜನರ ಸದಸ್ಯರನ್ನು ಆಯ್ಕೆ ಮಾಡೋ ಹಾಗೆ, ಮತ್ತು 4 ಕಮಿಷನರ್ ಪ್ರಾಂತ್ಯಗಳಿಂದ ಮುಖ್ಯ ಆಯುಕ್ತರ ಆಳ್ವಿಕೆಗೆ ಒಳಪಟ್ಟಂಥ ಪ್ರಾಂತ್ಯಗಳು ತಲಾ ಒಬ್ಬರು. ಇಲ್ಲಿ 4 ಪ್ರಮುಖವಾಗಿರ್ತಕ್ಕಂತಹ ಇದ್ಯಾವುದು ಅಂತಂದರೆ ಪ್ರಾಂತ್ಯಗಳು ಯಾವುದು ಅಂದರೆ ಕಮಿಷನರ್ ಆಳ್ವಿಕೆ ಇದ್ದಂಥ ಪ್ರಾಂತ್ಯಗಳು ಯಾವ್ದು ಆ ಟೈಮಲ್ಲಿ ದೆಹಲಿ, ಅಜ್ಮೀರ್, ಮೇವಾರ, ಕೂರ್ಗ್ ನಮ್ಮ ಕೊಡಗು, ಹಾಗೆಯೇ ಬ್ರಿಟಿಷ್ ಬಲೂಚಿಸ್ತಾನ. ಈ 4 ಕೂಡ ಕಮಿಷನರೇಟ್ ರೂಲನ್ನು ಹೊಂದಿದ್ವು. ಆಯುಕ್ತರ ಆಳ್ವಿಕೆ ಒಳಪಟ್ಟಂಥ ಪ್ರಾಂತ್ಯಗಳು ಇಲ್ಲಿ ತಲಾ ಒಬ್ಬೊಬ್ಬರಂತೆ 4 ಸದಸ್ಯರು, ಒಟ್ಟು 296. 292 ಗವರ್ನರ್ ಪ್ರಾಂತ್ಯಗಳಿಂದ, 4 ಕಮಿಷನರ್ ಆಳ್ವಿಕೆ ಇರ್ತಕ್ಕಂಥ ಪ್ರಾಂತ್ಯಗಳಿಂದ ತಲಾ ಒಂದೊಂದು 4, ಒಟ್ಟು 296. ಆದರೆ ಇಲ್ಲಿ ಗಮನಿಸಬೇಕಾದ ಸಮಸ್ಯೆ ಏನಂತಂದರೆ ಈ 389 ಕೂಡ ಇತ್ತ ಭಾರತದ ಸಂವಿಧಾನ ರಚನಾ ಸಭೆಗೆ ಇಲ್ಲ. ಕಾರಣ ಏನು? ಯಾಕೆಂದರೆ ಭಾರತ ಮತ್ತು ಪಾಕಿಸ್ತಾನ ಎರಡನ್ನ ಡಿವೈಡ್ ಮಾಡಿದ್ರಿಂದಾಗಿ ಸ್ಥಾನಗಳ ಸಂಖ್ಯೆ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಇಲ್ಲಿ ಮುಸ್ಲಿಂ ಲೀಗ್ನ ಸದಸ್ಯರು ಭಾರತ ಸಂವಿಧಾನ ಸಭೆಯಿಂದ ಹೊರಗುಳಿತಾರೆ. ಪ್ರತ್ಯೇಕವಾಗಿ ರಾಷ್ಟ್ರ ರಚನೆ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿಯೇ ಅವರು ಪ್ರಸಕ್ತ 1946ನ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನು ರೆಡಿ ಆಗಿತ್ತು ಅಥವಾ ರಚನೆ ಆಯಿತು ಸಂವಿಧಾನ ರಚನಾ ಸಭೆ, ಅದರಲ್ಲಿ ಉಳ್ಕೊಳ್ಳೋಕ್ಕೆ ಬದಲಾಗಿ ಅವರು ಹಿಂದೆ ಸರಿತಾರೆ. ಹಾಗಾಗಿ ಆ ಸದಸ್ಯರ ಸಂಖ್ಯೆ 296ರಿಂದ 229ಕ್ಕೆ ಇಳಿಯುತ್ತೆ, ರೆಡ್ಯೂಸ್ ಆಗುತ್ತೆ. ಇನ್ನು ದೇಶ ಸಂಸ್ಥಾನಗಳಿಗೆ ಸಂಬಂಧಪಟ್ಟಂಗೆ ಅವಲೋಕನ ಮಾಡಿದರೆ ದೇಶ ಸಂಸ್ಥಾನಗಳಿಗೆ ಕೊಟ್ಟಂಥ ಸ್ಥಾನಗಳ ಸಂಖ್ಯೆ 93 ಸ್ಥಾನಗಳನ್ನು ಕೊಡಲಾಗಿತ್ತು. ಇಲ್ಲಿ ಮುಸ್ಲಿಂ ಲೀಗ್ ಸದಸ್ಯರು ಭಾರತ ಸಂವಿಧಾನ ಸಭೆಯಿಂದ ಹಿಂದೆ ಸರಿದ್ರಿಂದಾಗಿ ಈ ದೇಶೀಯ ಸಂಸ್ಥಾನಗಳ ಪ್ರಾಂತ್ಯಗಳಿಂದ ಆಯ್ಕೆಯಾಗಿದ್ದಂಥ ಮುಸ್ಲಿಂ ಲೀಗ್ ಸದಸ್ಯರು ಕೂಡ ಏನಾಗುತ್ತೆ ಅಂದರೆ ಅವರು ಕೂಡ ಹಿಂದುಳಿದ ಕಾರಣಕ್ಕೆ 93ರಿಂದ 70ಕ್ಕೆ ರೆಡ್ಯೂಸ್ ಆಗುತ್ತೆ. ದೇಶೀಯ ಸಂಸ್ಥಾನ ಸ್ಥಾನ 93ರಿಂದ 70ಕ್ಕೆ ರೆಡ್ಯೂಸ್ ಆಗುತ್ತೆ. ಹಾಗಾಗಿ ಪರಿಣಾಮವಾಗಿ ಭಾರತದ ಸಂವಿಧಾನ ರಚನೆ ಮಾಡಿದಂಥ ಸಂವಿಧಾನ ರಚನಾ ಸಮಿತಿಯ ಅಥವಾ ಸಭೆಯ ಸದಸ್ಯ ಸಂಖ್ಯೆ ಎಷ್ಟು ಅಂದರೆ 229 + 70 299 ಆಗುತ್ತೆ. ಯಾವ ಪ್ರಾಂತ್ಯಗಳಿಂದ ಸ್ಥಾನ ಕಡಿಮೆಗಳಾದವು ಅಂದರೆ ಯಾರೆಲ್ಲ ಹಿಂದುಳ್ಕೊಂಡ್ರು ಅನ್ನೋ ಭಾರತ ಸಂವಿಧಾನ ರಚನಾ ಸಭೆಯಿಂದ ಅಂತಂದರೆ ಪಶ್ಚಿಮ ಪಂಜಾಬು, ಪೂರ್ವ ಬಂಗಾಳ, NWFE, ಸಿಂಧ್ ಪ್ರಾಂತ್ಯ, ಬಲೂಚಿಸ್ತಾನ ಮತ್ತು ಅಸ್ಸಾಂನ ಸಿಲ್ಹೆಟ್ ಜಿಲ್ಲೆ ಇವುಗಳನ್ನ ಸೇರಿದಂತೆ ಪಾಕಿಸ್ತಾನಕ್ಕೆ ಏನು ಪ್ರತ್ಯೇಕ ಸಂವಿಧಾನ ರಚನಾ ಸಭೆ ರಚನೆ ಆಯಿತು, ಈ ಭಾಗದ ಸದಸ್ಯರುಗಳು ಪಾಕಿಸ್ತಾನ ಸಂವಿಧಾನ ರಚನಾ ಸಭೆಗೆ ಸೇರ್ಕೋತಾರೆ. ಹಾಗಾಗಿ ಒಟ್ಟಾರೆಯಾಗಿ ಏನು 389 ಸ್ಥಾನ ಹಂಚಿಕೆಯಾಗಿತ್ತು, ಅದರಲ್ಲಿ ಈ 2 ಕಾರಣಗಳ ರಚನೆ ರೆಡ್ಯೂಸ್ ಆಗಿದ್ದರಿಂದಾಗಿ ಒಟ್ಟು 299 ಸದಸ್ಯರಾಗಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಬೇಕಾಗತ್ತೆ. 299 ಸದಸ್ಯರು, 229 ಬ್ರಿಟಿಷ್ ಪ್ರಾಂತ್ಯಗಳಿಂದ, 70 ದೇಶೀಯ ಪ್ರಾಂತ್ಯಗಳಿಂದ ಆಯ್ಕೆಯಾಗುವ ಮೂಲಕ 299 ಜನ ಭಾರತ ಸಂವಿಧಾನ ಸಭೆಯ ರಚನಾ ಸಭೆಯಲ್ಲಿದ್ದಂಥ ಒಟ್ಟು ಸದಸ್ಯ ಸಂಖ್ಯೆ ಅಂತ ನಾವು ಪರಿಗಣಿಸಬಹುದು. ಭಾರತದ ಸಂವಿಧಾನ ಸಭೆಯ ಸ್ಥಾನಗಳ ಹಂಚಿಕೆಯನ್ನು ನಾವು ಒಂದು ಪೈ ಡಯಾಗ್ರಾಮ್ ಮೂಲಕ ಅವಲೋಕನ ಮಾಡೋಣ. ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ಗ್ರೀನ್ ಕಲರ್ ಏನು ಹೈಲೈಟ್ ಆಗಿದೆ, ಇದು ಬ್ರಿಟಿಷ್ ಪ್ರಾಂತ್ಯಗಳಿಂದ ರಚನೆಯಾಗಿರ್ತಕ್ಕಂಥ ಅಥವಾ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರ ಸಂಖ್ಯೆನ ಇಂಡಿಕೇಟ್ ಮಾಡುತ್ತೆ. ಸುಮಾರು 225 ಅಂದರೆ 11 ಗವರ್ನರ್ಗಳ ಆಳ್ವಿಕೆಯನ್ನು ಒಳಪಟ್ಟಂಥ ಪ್ರಾಂತ್ಯಗಳಿಂದ ಆಯ್ಕೆಯಾಗಿರ್ತಕ್ಕಂಥವ್ರು 225. ಇನ್ನು 4 ಕಮಿಷನರೇಟ್ ಆಳ್ವಿಕೆ ಪ್ರಾಂತ್ಯಗಳಿದ್ವು, ಕೂರ್ಗು ಅಥವಾ ಬಲೂಚಿಸ್ತಾನು, ಹೀಗೆ ಈ 4 ಪ್ರಾಂತ್ಯಗಳೇನಿದ್ವು, ಈ 4 ಪ್ರಾಂತ್ಯಗಳಿಂದ ತಲಾ ಒಬ್ಬರು 4 ಜನ ಅಂತೇಳಿ ಕರಿತೇವೆ. ಇನ್ನು ಭಾರತೀಯ ರಾಜ್ಯಗಳಿಂದ 70, ಟೋಟಲ್ 299. ಆರಂಭದಲ್ಲಿ ಇದ್ದುದು 389, ಆದರೆ ಪಾಕಿಸ್ತಾನ ರಚನೆಗೆ ಪ್ರತ್ಯೇಕವಾಗಿರ್ತಕ್ಕಂತಹ ಪಾಕಿಸ್ತಾನ ಸಂವಿಧಾನ ರಚನಾ ಸಭೆ ರಚನೆ ಮಾಡಿದ್ರಿಂದಾಗಿ ಆ ಸದಸ್ಯ ಸಂಖ್ಯೆ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಹಾಗಾಗಿ 299 ಆಗುತ್ತೆ. ಈ ರೀತಿಯಲ್ಲಿ ಒಂದು ಪೈ ಡಯಾಗ್ರಾಮ್ ಮೂಲಕವಾಗಿ ನೆನ್ಪಿಡೋ ಪ್ರಯತ್ನ ಕೂಡ ನಾವು ಮಾಡ್ಬೋದು. ಡಾಟಾ ಈಸಿಯಾಗಿ ನೆನ್ಪಿಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಭಾರತೀಯ ಸಂವಿಧಾನ ರಚನಾ ಸಭೆಯ ಮೈಲುಗಲ್ಲುಗಳನ್ನು ಕಾಲಾನುಕ್ರಮದಲ್ಲಿ ಅವಲೋಕನ ಮಾಡೋಣ. ಯಾವ್ಯಾವ ಕಾಲಘಟ್ಟಗಳಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡ್ತಾ ಬಂತು ರಚನಾ ಸಭೆ ಅನ್ನೋದನ್ನ ಇಲ್ಲಿ ತುಂಬ ಡೀಟೇಲ್ ಆಗಿ ಚರ್ಚೆ ಮಾಡಿ ಈ ಒಂದು ಕಂಟೆಂಟಲ್ಲಿ ಬರ್ತಕ್ಕಂಥ ಬಹಳಷ್ಟು ವಿಚಾರಗಳನ್ನ ಈ ಹಿಂದೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಡಿಸೆಂಬರ್ 9, 1946ನಲ್ಲಿ ಸಂವಿಧಾನ ರಚನಾ ಸಭೆಯು ಮೊಟ್ಟ ಮೊದಲ ಬಾರಿಗೆ ಸಭೆನ ಸೇರುತ್ತೆ. ಅಲ್ಲಿ ಫ್ರೆಂಚ್ ಪದ್ಧತಿಯನ್ನು ಅನುಸರಿಸಿ ಕೃಪಲಾನಿಯವರ ಒಂದು ಸಲಹೆ ಮೇರೆಗೆ ಆಗಿನ ಸಭೆಯ ಸದಸ್ಯರುಗಳಲ್ಲಿ ಅತ್ಯಂತ ಹಿರಿಯರಾಗಿದ್ದಂಥ ಸಚ್ಚಿದಾನಂದ ಸಿನ್ಹಾರವರನ್ನ ಹಂಗಾಮಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿಕೊಂಡು ಮೊದಲ ಅಧಿವೇಶನವನ್ನು ಜರುಗಿಸಲಾಗುತ್ತೆ. ಆನಂತರಲ್ಲಿ ಡಿಸೆಂಬರ್
11 ಡಿಸೆಂಬರ್ 11 1946ರಲ್ಲಿ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್, ಉಪಾಧ್ಯಕ್ಷರಾಗಿ ಹರೇಂದ್ರ ಕುಮಾರ್ ಮುಖರ್ಜಿ, ಹಾಗೆಯೇ ವಿ ಟಿ ಕೃಷ್ಣಮಾಚಾರಿಯವರನ್ನ ಉಪಾಧ್ಯಕ್ಷರನ್ನಾಗಿ, ಇಲ್ಲಿ ಇಬ್ಬರು ಉಪಾಧ್ಯಕ್ಷರನ್ನ ಒಬ್ಬ ಅಧ್ಯಕ್ಷರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಉಪಾಧ್ಯಕ್ಷರಾಗಿ ಎಚ್ ಸಿ ಮುಖರ್ಜಿ ಅಥವಾ ಹರೇಂದ್ರ ಕುಮಾರ್ ಮುಖರ್ಜಿ ಮತ್ತು ವಿ ಟಿ ಕೃಷ್ಣಮಾಚಾರಿ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಹಾಗೆಯೇ ಸಾಂವಿಧಾನಿಕ ಕಾನೂನು ಸಲಹೆಗಾರರಾಗಿ ಬಿ ಎನ್ ರಾವ್ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು 13 ಡಿಸೆಂಬರ್ 1946ನಲ್ಲಿ ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಸಿದ್ಧ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ, ವಸ್ತುನಿಷ್ಠ ನಿರ್ಣಯವನ್ನ ಮಂಡಿಸ್ತಾರೆ. ಭಾರತ ಸಂವಿಧಾನ ತತ್ವಶಾಸ್ತ್ರ ರೂಪಿಸುವಂತಹ ಒಂದು ಹೊಣೆಗಾರಿಕೆಯನ್ನು ಪ್ರಸ್ತಾಪ ಮಾಡ್ತಾರೆ. ಅದನ್ನ ಜನವರಿ 22, 1947ರಂದು ಆ ಆಬ್ಜೆಕ್ಟಿವ್ ರೆಸಲ್ಯೂಷನ್, ನೆಹರು ಅವರು ಮಂಡಿಸಿದಂತಹ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಸರ್ವಾನುಮತದಿಂದ ಅಂಗೀಕಾರ ಮಾಡುತ್ತೆ ನಮ್ಮ ಸಂವಿಧಾನ ರಚನಾ ಸಭೆ. 1947 ಜುಲೈ ಭಾರತ ಸ್ವತಂತ್ರ ಕಾಯ್ದೆ ಒಂದಷ್ಟು ಮಾರ್ಪಾಡುಗಳನ್ನು ಮಾಡುತ್ತೆ ಒಂದು ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂಗೆ. ಯಾಕೆಂದ್ರೆ 1947 ಜುಲೈ ಏನಿದೆ, 1947 ಭಾರತ ಸ್ವತಂತ್ರ ಕಾಯ್ದೆ ಭಾರತವನ್ನ ಪಾಕಿಸ್ತಾನ ಮತ್ತು ಭಾರತದ 2 ದೇಶಗಳಾಗಿ ರಚನೆ ಮಾಡುತ್ತೆ. ಹಾಗಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನು ನಾವಿಲ್ಲಿ ಕಾಣ್ತೇವೆ. ಈ ಕಾಯ್ದೆ ಸಂವಿಧಾನ ಸಭೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡುತ್ತೆ. ಅವುಗಳ ಪ್ರಮುಖವನ್ನು ನೋಡೋದಾದ್ರೆ, ಈ ಸಂವಿಧಾನ ರಚನಾ ಸಭೆಗೆ ಸಂಪೂರ್ಣ ಸ್ವಾಯತ್ತತೆ ಕೊಡುತ್ತೆ. ಯಾವುದೇ ಸಂವಿಧಾನ ರಚಿಸುವಂತ ಅಧಿಕಾರವನ್ನು ಅದಕ್ಕೆ ಸಂಪೂರ್ಣವಾಗಿ ಕೊಡಲಾಗುತ್ತೆ. ಜೊತೆಗೆ ಈ ಕಾಯ್ದೆ ಭಾರತಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಸಂಸತ್ತು ಅಂಗೀಕರಿಸಿದ ಯಾವುದೇ ಕಾನೂನುಗಳನ್ನು ರದ್ದುಗೊಳಿಸುವ ಅಥವಾ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಕೂಡ ಇದೇ ಸಂವಿಧಾನ ರಚನಾ ಸಭೆಗೆ ನೀಡಿತ್ತು. ಜೊತೆಗೆ ಈ ಸಂವಿಧಾನ ರಚನಾ ಸಭೆಗೆ ಶಾಸಕಾಂಗದ ಅಧಿಕಾರವನ್ನು ಕೂಡ ಕೊಡುತ್ತೆ ಈ ಕಾಯ್ದೆ. ಇದರ ಪರಿಣಾಮವಾಗಿ ಸಂವಿಧಾನ ಸಭೆಯನ್ನೇ ಭಾರತದ ಮೊದಲ ಸಂಸತ್ತು ಡೊಮಿನಿಯನ್ ಶಾಸಕಾಂಗ ಅಂತೇಳಿ ಆಯ್ಕೆ ಮಾಡಲಾಗುತ್ತೆ. ಈ ಸಂವಿಧಾನ ರಚನಾ ಸಭೆ ಶಾಸಕಾಂಗವಾಗಿ ಸಭೆ ಸೇರಿದಾಗ ಜಿ ವಿ ಮಾಳವಂಕರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿಸ್ಕೊಂಡ್ರೆ, ಸಂವಿಧಾನ ರಚನೆಗೆ ಸಂಬಂಧಪಟ್ಟಂಗೆ ಸಭೆ ಸೇರಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗ್ತಿತ್ತು. ಇದು ವಿಶೇಷವಾಗಿ ಈ ಭಾರತೀಯ ಸ್ವತಂತ್ರ ಕಾಯ್ದೆ ಭಾರತದ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂಗೆ ಮಾಡಿದಂಥ ಒಂದಷ್ಟು ಮಾರ್ಪಾಡುಗಳನ್ನ, ಬದಲಾವಣೆಗಳನ್ನ ಇಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ. ಇನ್ನು 1947 ಜುಲೈ ಅಕ್ಟೋಬರ್ ಅವಧಿ ಸಂವಿಧಾನದ ಮೊದಲ ಕರಡನ್ನು ಸಿದ್ಧಪಡಿಸಿ ಮಂಡಿಸಲಾಗುತ್ತೆ. ಸಂವಿಧಾನದ ಮೊದಲ ಕರಡನ್ನ ಇಲ್ಲಿ ರಚಿಸಲಾಗುತ್ತೆ. ಇನ್ನು ಎರಡನೇ ಹಂತಕ್ಕೆ ಬಂದರಲ್ಲಿ ಜುಲೈ 22, 1947 ಅದೇ ಜುಲೈನಲ್ಲೇ ಮೊದಲ ಹಂತದಲ್ಲಿ ಕರಡು ಸಂವಿಧಾನ ರಚಿಸಲಾಗಿದ್ರೆ, ಜುಲೈ 20, 1947ಗೆ ನಮ್ಮ ಸಂವಿಧಾನ ರಚನಾ ಸಭೆ ಪ್ರಸಕ್ತ ಭಾರತದ ರಾಷ್ಟ್ರೀಯ ಧ್ವಜ ಏನಿದೆ, ಕೇಸರಿ ಬಿಳಿ ಹಸಿರು, ಈ ಧ್ವಜವನ್ನ ರಾಷ್ಟ್ರೀಯ ಧ್ವಜವನ್ನಾಗಿ ಅಡಾಪ್ಟ್ ಮಾಡಿಕೊಳ್ಳುತ್ತೆ, ಅಂಗೀಕಾರ ಮಾಡಿಕೊಳ್ಳುತ್ತೆ. ಇನ್ನು ಅಕ್ಟೋಬರ್ 1947 ಟು ಫೆಬ್ರವರಿ 1948 ವರೆಗೆ ಗಮನಿಸಿದರೆ, ಕರಡು ರಚನಾ ಸಮಿತಿಯಲ್ಲಿ ಹಲವಾರು ಚರ್ಚೆಗಳು ಮತ್ತು ಅದರ ಪರಿಣಾಮವಾಗಿ ಕರಡು ಸಂವಿಧಾನ ಮತ್ತು ಕರಡು ಸಮಿತಿ ಇದೆ. ಹಲವಾರು ಚರ್ಚೆಗಳನ್ನ, ವರದಿಗಳನ್ನ ಅವಲೋಕನ ಮಾಡಿದ ಮೇಲೆ ಫೆಬ್ರವರಿ 20, 1948 ಹೊತ್ತಿಗೆ 315 ವಿಧಿಗಳು ಮತ್ತು 8 ಅನುಸೂಚನೆಗಳೊಳಗೊಂಡ ಒಂದು ಕರಡು ಸಂವಿಧಾನ ಸಿದ್ಧಪಡಿಸುತ್ತೆ. ಆನಂತರದಲ್ಲಿ ಇವತ್ತು ನಾವೇನು ನಮ್ಮ ಸಂಸತ್ತಿನಲ್ಲಿ 3 ವಾಚನಗಳ ಮೂಲಕವಾಗಿ ಶಾಸನಗಳನ್ನ ಅಂಗೀಕಾರ ಮಾಡಲಾಗತ್ತಲ್ವ, ಅದೇ ರೀತಿಯಲ್ಲೇ ಮೊದಲ ಓದು, ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ ಅಂಡ್ ಥರ್ಡ್ ರೀಡಿಂಗ್ ಅಂತೇಳಿ ನವೆಂಬರ್ 4, 1948ರಿಂದ ನವೆಂಬರ್ 9, 1948 ಅವಧಿಯಲ್ಲಿ ಮೊದಲ ಓದನ್ನ ಕರಡು ರಚನಾ ಸಮಿತಿಯು ಫೆಬ್ರವರಿ 1948ರಲ್ಲಿ ಭಾರತದ ಕರಡು ಪ್ರಕಟಿಸಿತ್ತು. ಆ ಕರಡನ್ನು ನವೆಂಬರ್ 1948ನಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಪರಿಚಯಿಸಲಾಗುತ್ತೆ. ಮೊದಲ ಬಾರಿಗೆ ಅದನ್ನು ರೀಡ್ ಮಾಡಲಾಗುತ್ತೆ. ಇನ್ನು 15 ನವೆಂಬರ್ 1948 ಇಂದ 17 ಅಕ್ಟೋಬರ್ 1949ವರೆಗೆ ಸಂವಿಧಾನ ಸಭೆಯಲ್ಲಿ ಹಲವಾರು ವಿಸ್ತೃತ ಚರ್ಚೆಯನ್ನ ಈ ಕರಡು ಸಂವಿಧಾನ ಸಂಪುಟಕ್ಕೆ ನಡೆಸಲಾಗುತ್ತೆ. ಮೇ 1949ರಲ್ಲಿ ಸಂವಿಧಾನ ರಚನಾ ಸಭೆಯು ಭಾರತದ ಬ್ರಿಟಿಷ್ ಕಾಮನ್ವೆಲ್ತ್ ಸದಸ್ಯತ್ವವನ್ನು ಅಂಗೀಕರಿಸುತ್ತೆ ಮತ್ತು ಅನುಮೋದನೆ ಮಾಡುತ್ತೆ. ಭಾರತವನ್ನು ಒಂದು ಕಾಮನ್ವೆಲ್ತ್ ಸ್ಟೇಟ್ ಅಲ್ಲಿ ಮೆಂಬರ್ಶಿಪ್ ಅನ್ನ ಅಂಗೀಕಾರ ಮಾಡಿಕೊಳ್ಳುತ್ತೆ ಅಥವಾ ಬ್ರಿಟಿಷ್ ಕಾಮನ್ವೆಲ್ತ್ ರಾಜ್ಯಗಳಲ್ಲಿ ಒಂದು ಮೆಂಬರ್ ನೇಷನ್ ಆಗಿ ಅಂಗೀಕರಿಸುತ್ತೆ ಅಥವಾ ಅನುಮೋದನೆ ಮಾಡುತ್ತೆ. ಇನ್ನು ನವೆಂಬರ್ 14, 1949ರಿಂದ 26 ನವೆಂಬರ್ 1949ರಲ್ಲಿ ನಮ್ಮ ಸಂವಿಧಾನದ 3ನೇ ಓದನ್ನ, ಅಂತಿಮ ವಾಚನವನ್ನ ಕೈಗೊಳ್ಳಲಾಗುತ್ತೆ ಮತ್ತು ಪೂರ್ಣಗೊಳಿಸುತ್ತೆ. ಹೀಗೆ ಸಾಕಷ್ಟು ಚರ್ಚೆಯನ್ನು ಮಾಡುವ ಮೂಲಕವಾಗಿ ನವೆಂಬರ್ 26, 1949ರಲ್ಲಿ ಸಂವಿಧಾನ ರಚನಾ ಸಭೆಯು ಭಾರತದ ಸಂವಿಧಾನವನ್ನು ಅಂಗೀಕರಿಸುತ್ತೆ. ಭಾರತ ಸಂವಿಧಾನವನ್ನು ಅಂಗೀಕರಿಸುತ್ತೆ. ಪ್ರಿಯಾಂಬಲ್ನಲ್ಲಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳುತ್ತೆ. ಜನವರಿ 24, 1950ಕ್ಕೆ ಸಂವಿಧಾನ ರಚನಾ ಸಭೆ ಪ್ರಮುಖವಾಗಿ 3 ಕೆಲಸಗಳನ್ನು ಮಾಡುತ್ತೆ. ಅಲ್ಲಿವರೆಗೆ ಸುಮಾರು 11 ಅಧಿವೇಶನಗಳನ್ನು ಕೈಗೊಂಡಂಥ ಸಂವಿಧಾನ ರಚನಾ ಸಭೆ
ಜನವರಿ 24 ಮತ್ತೊಮ್ಮೆ ಸಭೆ ಸೇರುವ ಮೂಲಕವಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡುತ್ತೆ. ಭಾರತ ರಾಷ್ಟ್ರಗೀತೆ ಏನು ರವೀಂದ್ರನಾಥ್ ಟ್ಯಾಗೋರ್ ಅವರ ವಿರಚಿತ ಇನ್ನು ಭಾರತ ರಾಷ್ಟ್ರಗೀತೆ ಏನಿದೆ, ಇವತ್ತು ನಾವೇನು ಜನಗಣಮನ ಅಧಿನಾಯಕ ಜಯ ಅಂತ ಏನು ಹೇಳ್ತೇವೆ, ಈ ರಾಷ್ಟ್ರಗೀತೆಯನ್ನು ಅಂಗೀಕಾರ ಮಾಡುತ್ತೆ ಭಾರತ ರಾಷ್ಟ್ರಗೀತೆಯನ್ನಾಗಿ. ಹಾಗೆ ರಚನಾ ಸಭೆ ಎಲ್ಲ ಸದಸ್ಯರು ಕೂಡ ಸಂವಿಧಾನದ ಪ್ರತಿಗೆ ಸಹಿಯನ್ನು ಹಾಕ್ತಾರೆ. ಸಂವಿಧಾನದ ಪ್ರತಿಗೆ ಸಹಿಯನ್ನು ಹಾಕುವ ಮೂಲಕವಾಗಿ ಭಾರತ ಸಂವಿಧಾನದ ಸಂಪೂರ್ಣವಾಗಿರ್ತಕ್ಕಂಥ ಇಂಥ ರಚನೆ ಮಾಡೋ ಜವಾಬ್ದಾರಿ ಏನೇನಿತ್ತು ಅದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿದಂಥ ರಚನಾ ಸಭೆ ಅದು ಪೂರ್ಣಗೊಳಿಸಿಕೊಟ್ಟಂಥ ಸಂವಿಧಾನವನ್ನು 1950 ಜನವರಿ 26ನೇ ತಾರೀಕಿನಂದು ನಾವು ವಿದ್ಯುಕ್ತವಾಗಿ ಅದನ್ನು ಭಾರತದಲ್ಲಿ ಜಾರಿಗೊಳಿಸ್ಕೊಂಡಿದ್ದನ್ನು ನಾವು ಉಲ್ಲೇಖ ಮಾಡ್ತೇವೆ. ಇನ್ನು ಸಂವಿಧಾನ ಜಾರಿಯನ್ನು ಕುರಿತು ಅವಲೋಕನ ಮಾಡೋದಾದ್ರೆ, ಜನವರಿ 26, 1950ಯಲ್ಲಿ ಭಾರತ ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿಗೆ ತರ್ತೀವಿ. ಆದರೆ ಭಾರತ ಸಂವಿಧಾನದ ಕೆಲವು ನಿಬಂಧನೆಗಳನ್ನು ಮಾತ್ರ ನವೆಂಬರ್ 26, 1949ಗೆ ಯಾವಾಗ ಅಂಗೀಕಾರ ಮಾಡುತ್ತಾರೆ ಸಂವಿಧಾನ ಸಭೆ ಸಂವಿಧಾನವನ್ನು ಅವತ್ತೇ ಜಾರಿ ತರಲಾಗಿತ್ತು. ಯಾವೆಲ್ಲ ಅಂಶಗಳನ್ನು ಜಾರಿ ತರಲಾಗಿತ್ತು ಈ ಬಗ್ಗೆ ಹಿಂದೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ಜನವರಿ 26, 1950ಕ್ಕೆ ಬರುವ ಪೂರ್ವದಲ್ಲಿ 1949 ನವೆಂಬರ್ 26ನೇ ತಾರೀಕಿಗೆ ಜಾರಿಗೆ ಬಂದಂಥ ಕೆಲ ವಿಧಿಗಳು ಮತ್ತು ಕೆಲ ಅಂಶಗಳನ್ನು ನಾವು ಗಮನಿಸೋದಾದರೆ, ಇಲ್ಲಿ ಪೌರತ್ವ ಸಿಟಿಸನ್ಶಿಪ್, ಚುನಾವಣೆಗಳು, ತಾತ್ಕಾಲಿಕ ಸಂಸತ್ತು, ತಾತ್ಕಾಲಿಕ ಮತ್ತು ಪರಿವರ್ತನಾ ಕಾನೂನುಗಳು ಮತ್ತು ಸಣ್ಣ ಶೀರ್ಷಿಕೆಗಳಿಗೆ ಸಂಬಂಧಪಟ್ಟಂತೆ 5, 6, 7, 8, 9ನೇ ವಿಧಿಗಳು, 60ನೇ ವಿಧಿ, 324ನೇ ವಿಧಿ, 366ನೇ ವಿಧಿ, 367, 379, 380, 388, 391, 392 ಹಾಗೂ 393 ಈ ವಿಧಿಗಳನ್ನು ಸಂಬಂಧಪಟ್ಟಂಗೆ ಕೆಲ ನಿಬಂಧನೆಗಳೇನಿದೆ ನವೆಂಬರ್ 26, 1949ಗೆ ಜಾರಿಗೆ ತರಲಾಯಿತು. ಉಳಿದಂಥ ಸಂಪೂರ್ಣ ಸಂವಿಧಾನವನ್ನು 1950 ಜನವರಿ 26ನೇ ತಾರೀಕು ಜಾರಿಗೆ ತಂದನ್ನು ಕಾಣ್ತಾ ಹೋಗ್ತೇವೆ ನಾವಿಲ್ಲಿ. ಇಲ್ಲಿ ಜನವರಿ 26 ಅದೇ ಕಾರಣಕ್ಕಾಗಿಯೇ ಪ್ರತಿ ವರ್ಷ ಭಾರತದಲ್ಲಿ ಗಣರಾಜ್ಯೋತ್ಸವ ಅಂತೇಳಿ ಜನವರಿ 26ನ ಸೆಲೆಬ್ರೇಟ್ ಮಾಡ್ತೇವೆ. ಹೀಗೆ 1950 ಜನವರಿ 26ರ ಪ್ರಥಮ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದು ಯಾರು ಅಂದರೆ ಇಂಡೋನೇಷ್ಯಾದ ಅಧ್ಯಕ್ಷರಾದ ಅಹಮದ್ ಸುಕಾರ್ನೋ. ಇಂಡೋನೇಷ್ಯಾ ಅಧ್ಯಕ್ಷ ಅಹಮದ್ ಸುಕಾರ್ನೋರು ಭಾರತದ ಮೊದಲ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಭಾಗವಹಿಸಿದ್ರು. ಇನ್ನು 1949 ನವೆಂಬರ್ 26ಕ್ಕೆ ಕೆಲ ನಿಬಂಧನೆಗಳನ್ನು ಜಾರಿಗೆ ತಂದುಕೊಂಡ್ರು ಕೂಡ ಉಳಿದ ಸಂವಿಧಾನವನ್ನು ಜಾರಿಗೆ ತರೋದಕ್ಕೆ ನವೆಂಬರ್ 26ರಿಂದ ಜನವರಿ 26ರವರೆಗೆ ಯಾಕೆ ವೆಯ್ಟ್ ಮಾಡಲಾಯಿತು? ಯಾಕೆ 1950 ಜನವರಿ 26ನೇ ಆಯ್ಕೆ ಮಾಡಲಾಯಿತು ಸಂಪೂರ್ಣ ಸಂವಿಧಾನ ಜಾರಿಗೆ ತರೋದಕ್ಕೆ? ಅದಕ್ಕೂ ಕೂಡ ಐತಿಹಾಸಿಕ ಹಿನ್ನೆಲೆ ಇದೆ. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಒಂದು ಮಹತ್ವವನ್ನು ಸ್ಮರಿಸೋದಕ್ಕೋಸ್ಕರನೇ ಜನವರಿ 26, 1950ಗೆ ಸಂಪೂರ್ಣ ಸಂವಿಧಾನವನ್ನು ಜಾರಿಗೆ ತರುವಂಥ ನಿರ್ಣಯವನ್ನು ಆಗ ಕೈಗೊಳ್ಳಲಾಗುತ್ತೆ. ಯಾಕೆಂದರೆ 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದಂಥ ಮೊಟ್ಟ ಮೊದಲ ಪ್ರಧಾನಿಯಾಗಿದ್ದಂಥ ನೆಹರೂರವರು ಆ ದಿನಗಳಲ್ಲಿ ರಾವಿ ನದಿಯ ದಂಡೆ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಪೂರ್ಣ ಸ್ವರಾಜ್ಯವನ್ನು ಕಾಂಗ್ರೆಸ್ನ ಗುರಿ ಅಂತಲೇ ಘೋಷಣೆ ಮಾಡಲಾಗ್ತಾರೆ. ಜೊತೆಗೆ ಜನವರಿ 26, 1930ರನ್ನ ದೇಶದಾದ್ಯಂತ ಸ್ವತಂತ್ರ ದಿನವಾಗಿ ಆಚರಣೆ ಮಾಡಬೇಕಂತಲೇ ಕರೆ ಕೊಡ್ತಾರೆ. ಹಾಗಾಗಿ ಆ ಒಂದು ಐತಿಹಾಸಿಕ ದಿನವನ್ನು ಸ್ಮರಿಸ್ಕೋಬೇಕು ಮತ್ತು ಮುಂದಿನ ಪೀಳಿಗೆಗೆ ಅದನ್ನು ಕೊಂಡೊಯ್ಯಬೇಕು ಅನ್ನೋ ಕಾರಣಕ್ಕಾಗಿಯೇ ಪ್ರತಿ ವರ್ಷ ಜನವರಿ 26ರನ್ನ ಸ್ಮರಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಆ ಐತಿಹಾಸಿಕ ದಿನವನ್ನು ಭಾರತ ಸಂವಿಧಾನ ಸಂಪೂರ್ಣವಾಗಿ ಜಾರಿ ತರೋದಕ್ಕೆ ಅದೇ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ, ಐತಿಹಾಸಿಕ ಕಾರಣ. ಜನವರಿ 26ರನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತೇವೆ? 2 ತಿಂಗಳು ವೆಯ್ಟ್ ಮಾಡಿ, ನವೆಂಬರ್ 26ರಿಂದ ಜನವರಿ 26ರವರೆಗೆ 2 ತಿಂಗಳುಗಳ ಕಾಲ ವೆಯ್ಟ್ ಮಾಡಿ ನಾವು ಸಂವಿಧಾನನ ಜಾರಿ ತರೋದಕ್ಕೆ ಉದ್ದೇಶವೇ ಆ ಒಂದು ಐತಿಹಾಸಿಕ ದಿನ ಜನವರಿ 26, 1930ರಲ್ಲಿ ಏನು ಸ್ವತಂತ್ರ ದಿನ ಅಂತ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನು ನಾವು ಸ್ಮರಿಸಬೇಕು, ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕು ಅನ್ನೋ ಕಾರಣಕ್ಕಾಗಿಯೇ 1950 ಜನವರಿ 26ರನ್ನ ಸಂಪೂರ್ಣ ಸಂವಿಧಾನ ಜಾರಿ ಮಾಡೋದಕ್ಕೆ ದಿನಾಂಕವನ್ನಾಗಿ ನಿಗದಿಪಡಿಸ್ಕೋತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತಾನೆ.